ಜಗಜ್ಯೋತಿ ವಿಶ್ವಗುರು ಸಕಲ ಜೀವಾತ್ಮರಿಗೆ ದೇಶನ್ನೇ ಬಯಸುವ ಸಲುವಾಗಿ 12ನೇ ಶತಮಾನದಲ್ಲಿ ಬಿಜ್ಜಳರಾಜರ ಪ್ರಧಾನಮಂತ್ರಿಯಾಗಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಇತಿಹಾಸ. ಆ ಇತಿಹಾಸ ಇವತ್ತಿನ ದಿವಸ ಇಡೀ ಜಗತ್ತಿಗೆ ಬೇಕಾಗಿದೆ. ಅಂತಹ ಒಂದು ಇತಿಹಾಸವನ್ನು ಶ್ರೀ ಶರಣರಾದ ಮೈಸೂರಿನಿಂದ ಬಂದಿರತಕ್ಕಂಥ ಶಂಕರ್ ದೇವನವರು ಮತ್ತು ಅವರು ದಂಪತಿಗಳು ಬಂದಿದ್ದಾರಲ್ಲ, ಇವತ್ತು ನಮ್ಮ ಈ ಬಸವ ಕಲ್ಯಾಣದ ಅರಿವಿನ ಮನೆಗೆ ನನಗೆ ಜೀವನದಲ್ಲಿ ಇಂಥ ಒಂದು ಸಂತೋಷ ಸಿಕ್ಕಿದೆ. ಅವರು 20 ವರ್ಷಗಳ ಹಿಂದೆ ಅವಾಗ ಬಸವ ಉತ್ಸವ ಕಾರ್ಯಕ್ರಮ ನಡೀತಾ ಇತ್ತು ಸರ್ಕಾರ ಕಡೆಯಿಂದ. ಆ ಸಂದರ್ಭದಲ್ಲಿ ರಂಜಾನ್ ದರ್ಗಾಣ್ಣವರು ಮತ್ತು ಶಂಕರ ದೇವನವರಣ್ಣವರು ಮಾತು ಕೇಳಿನಿ. ಆ ವಚನಗಳು ಅವತ್ತಿನ ದಿವಸ ಅವರು ಹೃದಯದಿಂದ ಏನು ಈ ಪರಿಪೂರ್ಣ ವಚನಗಳ ಸಾರಾಂಶ ಅವ್ರ ಒಳಗಡೆ ಒಂಥರ ರೋಮಾಂಚನ ಆದ ಬಳಿಕ ಸಮಾಜಕ್ಕೆ ಹೇಳ್ತಾ ಇದ್ರಲ್ಲ, ಅದು ವಿಚಾರಗಳು ನಮ್ಮ ಮನಸ್ಸಿನಾಗ ಮುಟ್ಟಿತ್ತು 20 ವರ್ಷಗಳ ಹಿಂದೆ. ಇವಾಗ ಅನುಭವ ಮಂಟಪದಲ್ಲಿ 2 ದಿವಸ ಕಾರ್ಯಕ್ರಮ ಇದ್ದಾಗ ತಾವು ಬಂದಿದ್ರಿ. ನಮ್ಮ ಈ ಒಂದು ಮನೆಗೆ ಬಂದಿದ್ದಕ್ಕಾಗಿ ನಿಮ್ಮಿಬ್ಬರಿಗೆ ದಂಪತಿಗಳಿಬ್ಬರಿಗೂ ಕೋಟಿ ಕೋಟಿ ಶರಣ ಅಂತ ಹೇಳ್ತೇನೆ. ಅಷ್ಟೇ, ನಾನೇನು ಹೇಳೋದಿಲ್ಲ. ನಿಮ್ದು ಸೇವೆ, ನಿಮ್ಮಂಥವ್ರ ಸೇವೆ ನಿಜಕ್ಕೂ ಇವತ್ತು ಲಕ್ಷಗಟ್ಟಲೆ ಜನವನ್ನ ಸ್ವಲ್ಪ ಮಾಡ್ತಕ್ಕಂಥ ಶಕ್ತಿ, ಆ ನಿಮ್ದು ಭಾವ, ನಿಮ್ದು ಅದು ಕನ್ನಡದಲ್ಲಿರ್ತಕ್ಕಂಥ ವಚನಗಳನ್ನ ಬಿಲ್ಕುಲ್ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಅರ್ಥವಾಗುವಂತ ಏನು ಹೇಳ್ತಾ ಇದ್ರಲ್ಲ, ಅದು ನನಗೆ ಬಹಳ ಖುಷಿಯಾಗಿದೆ. ನಿಮ್ಮ ಸೇವೆ ಇನ್ನೂ ಹೆಚ್ಚಿಗಾಗಲಿ. ಆದ್ದರಿಂದ ನಿಮ್ಮದೇ ಏನೋ ನಾವು ವಿಚಾರಗಳು ಕೇಳಬೇಕಾಗಿದೆ. ಇಷ್ಟು ಹೇಳಿ ನಾನು ಇನ್ನೊಂದು ಬಸವಣ್ಣ ವಚನ ಹೇಳ್ತೀನಿ ಅವ್ರಿಗೆ ಬಂದಿದ್ದಕ್ಕಾಗಿ. ನಂಬರು ನೆಚ್ಚರು ಬರಿದೇ ಕರೆವರು, ನಂಬಲರಿಯರಿ ಈ ಲೋಕದ ಮನುಜರು. ನಂಬಿ ಕರೆದರೆ ಓ ಎಂದನೇ ಶಿವನು, ನಂಬದೆ ನೆಚ್ಚದೆ ಬರಿದೇ ಕರೆಯುವವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ನಾನು ಇದೇ ವಚನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನೀವು ಮೈಸೂರದಾಗಿದ್ದಾಗ ನಾನು ಫೋನ್ ಮಾಡಿದ್ದೀನಿ, ಚಂದ್ರಪ್ಪ ಅವರೇ ಬರ್ತೀನಿ, ಬಸವಕಲ್ಯಾಣಕ್ಕೆ ಬರ್ತಾ ಇದ್ದೀನಿ, 6-7 ದಿವಸ ಕಾರ್ಯಕ್ರಮ ಇದೆ 7ನೇ ತಾರೀಕಿಗೆ ಅಂತ ಹೇಳಿರಿ. ನೀವು ಅಂದ್ರಿ. ಇಷ್ಟೇ ಈ ವಚನ ಸಾರಾಂಶ ಏನ್ ಹೇಳ್ಕೊಡ್ತಂದ್ರೆ ಬಸವಣ್ಣವ್ರದು ನಂಬಿಕೆ, ವಿಶ್ವಾಸ ಏನಿದೆಯಲ್ಲ ರೀ, ಅದೇ ಸಾಕ್ಷಾತ್ ದೇವರ ಮಿಲನ. ದೇವರು ಬೇರೆ ಮನುಷ್ಯ ಬೇರೆ ಅಂತ ಮಾಡಿಟ್ಟಿದ್ರಲ್ಲ, ಅದೆಲ್ಲ ಬಸವಾದಿ ಶರಣ ತತ್ವದಾಗ ಇಲ್ಲ. ನಂಬಿ ಕರೆದರೆ ಓ ಎಂದನೇ ಶಿವನು ಅಂದ್ರೆ ನಾವು ಬಂದ್ರಲ್ಲ, ಇದೇ ಆ ವಚನಕ್ಕೆ ಆಧಾರ ಆಯ್ತು. ಇನ್ನೊಂದು ವಚನ ಮುಗಿಸ್ತೀನಿ. ಸೂರ್ಯನ ಉದಯ ತಾವರೆಗೆ ಜೀವಾಳ, ಚಂದ್ರನ ಉದಯ ನೈದಿಲಿಗೆ ಜೀವಾಳ, ಈ ಕೂಪರ ಠಾವಿನಲ್ಲಿ ಕೂಟ ಜೀವಾಳವಯ್ಯ, ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ, ನಮ್ಮ ಕೂಡಲ ಸಂಗನ ಶರಣರು ಬರುವೆಮಗೆ ಪ್ರಾಣ ಜೀವಾಳವಯ್ಯ, ಪ್ರಾಣ ಜೀವಾಳವಯ್ಯ. ಈ 2 ವಚನಗಳು ಏನಿವೆ ಇವತ್ತಿನ ದಿನ, ಇವೇ ಬೇಕಾಗಿ ಇಂಥ ವಿಚಾರಗಳು ಮನಸ್ಸುಗಳನ್ನ ಕಲಿಸು ಸಲುವಾಗಿದೆ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಬಿಡ್ತೀನಿ. ನಿಮ್ಮ ಎಲ್ಲ ಪರಿವಾರದವರಿಗೆ ಎಲ್ಲರಿಗೂ ನಮ್ಮ ಗುಂಗೆ ಪರಿವಾರದಿಂದ ಕೋಟಿ ಕೋಟಿ ಶರಣಗಳನ್ನು ಸಲ್ಲಿಸುತ್ತಾ ಅಪ್ಪರದೊಂದು ಅನಿಸಿಕೆ ವಚನ ತಮ್ಮ ಅದು ಒಂದು ವಚನ ಇದೆ. ಅದು ಚೇಳಿಗೆ ಈ ಬಾಳೆ ಗಿಡ ಒಂದೇ ಸಲ ಅದು ಫಲ ಕೊಡ್ತಂತ, ಚೇಳು ಒಂದೇ ಸಲ ಫಲ ಕೊಡ್ತಂತ. ಅದು ಹೆಂಗ್ ಹುಡುಕಿ ತೆಗೆದ್ರಪ್ಪ, ಇವೆಲ್ಲ ನಮ್ಗೆ ಗೊತ್ತಿಲ್ಲ. ಅವು ನಾವೇನ್ ನೋಡಕ್ ಹೋಗ್ತೇವ್ರಿ, ಆ ಬಾಳೆಗಳೆಲ್ಲ ತೆಗಿತಾರ ನೋಡ್ತೀನಿ, ಅದೆಲ್ಲ ಮತ್ತೆ ಅದ್ರದ್ದು ಅವೇ ಮಳಕಿನೇ ಹಚ್ತಾರ, ಬೀಜನೇ ಇರಲ್ಲ, ಏನಿಲ್ಲ. ಅದು ಒಂದು ವಚನ ತಾವು ಹೇಳಿದ್ರ ಯಾವಾಗ ಹಿಂದೆ ಹೇಳಿದ್ದನ್ನ ಅಲ್ಲಿ ನೀವು ಅವಾಗ ಬಸವೋತ್ಸವದಾಗ ಹೇಳಿರಿ 20 ವರ್ಷದ ಹಿಂದೆ. ಬಾಳೆ ಫಲ ಅದೇ ಕೊನೆ, ಒಂದ್ಸಲ ಫಲ ಕೊಡ್ತಂದ್ರೆ ಅದು ಮತ್ತೊಂದ್ಸಲ ಕೊಡೋದಂತ. ಚೇಳು ಅಂದ್ರೆ ಇದು ಚೇಳಿರ್ತದ ಹಚ್ಚೋದು, ಅದು ಮಕ್ಕಳು ಒಂದ್ಸಲ ಇದು ಅಂತ ಮತ್ತೆ ಪುನಃ ಅದು ಸತ್ತು ಹೋಗ್ಬಿಡ್ತಂತದು. ಹಂಗ ಪ್ರಕೃತಿದಾಗ ಹಂಗೆ ಅದು ಇಲ್ಲಲ್ಲ. ಅದು ಬಸವಣ್ಣವ್ರು ಅಂತ ಎಷ್ಟು ಡೀಪ್ ವಿಚಾರಕ್ಕೆ ಇರ್ಬೇಕು ಅಂತ ಅದು ನಿಮ್ಗೆ ನೆನಪಿದ್ದಾರೆ ಹೇಳಿ. ಮತ್ತೆಲ್ಲ ಹೇಳುದು ಬಸವಣ್ಣನವರು ಮನುಷ್ಯನ ಸಾರ್ಥಕ್ಯದ ಬಗ್ಗೆ ಮಾತಾಡ್ತಾರೆ. ಅವರ ವಚನ ಹೀಗಿದೆ: ಚೇಳಿಂಗೆ ಬಸುರಾಯಿದ್ದ ಕಡೆ ನೋಡ, ಬಾಳೆ ಪರವಿಸಿದ್ದ ಕಡೆ ನೋಡ, ರಣರಂಗದಲ್ಲಿ ಕಾದಾಡುವ ಗೋಲೆಕಾರಕ್ಕೆ ಓ ಸರಿಸಿತ್ತು ಕಡೆ, ಮಾಡುವ ಭಕ್ತಂಗೆ ಮನಹೀನವಾದಡೆ ಅದೇ ಕಡೆ ಕೊಡಲಿ. ಇದು ನಾನು ಬಸವ ಕಲ್ಯಾಣದಲ್ಲಿ ರಂಜಾನ್ ದರ್ಗಾ ಅಣ್ಣವರ ಸಾನ್ನಿಧ್ಯ ಇದರಲ್ಲಿ
ಕೇಳಿದ ವಚನ ಇದು. ಹೌದು. ಹೌದಲ್ಲ? ಅದು ನಮ್ಗೆ ಇನ್ನೂ ನೆನಪು. ಸಮೀರ್ ಶುಕ್ಲಾ ಅಂತ ಇನ್ನು ನೆನಪಿದೆ. ಆ DC ಇದ್ರು ಅನ್ಸುತ್ತೆ ಯಾವಾಗ ನನ್ನನ್ನ ಕರೆಸಿ- ಬಸವರಾಜ್ ಏನಾದ್ರು DC ಸಾಬ್ ಇದ್ರಲ್ಲ ಅವೆಲ್ಲ ರೋಡ್ ಅಡ್ಡಾಗಿ ಮಾಡೋದು. ಗೊತ್ತಾಗ್ತಾ ಇಲ್ಲ. ಹರ್ಷ ಗುಪ್ತಾ. ಹಾ ಹೌದು, ಹರ್ಷ ಗುಪ್ತಾ ಅವರು ಸರ್. ಹೌದು, ಹೌದು. ಹೌದು. ಸುಮಾರು ಇನ್ನೇನು ಮಹಾದೇವಪ್ಪ ಅವರು ಬಂದಿರು ಮತ್ತೊಬ್ರು ಅದೆಲ್ಲ ಕೊಟ್ಟರು ನಮ್ಗೆ. ಹಾ 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 ಸರಿ. ಅದು ಬಸವ ಸದನ ಅಂದ್ರೆ ಕೊಟ್ಟರು. ಹಾ. ನಾರ್ಮನ್ ಕಸಿನ್ಸ್ ಅನ್ನುವಂತ ಗ್ರೀಕ್ ಚಿಂತಕ ಆಲ್ ಅಬೌಟ್ ಡೆತ್ ಎನ್ನುವಂತ ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಡೆತ್ ಇಸ್ ನಾಟ್ ಎ ಗ್ರೇಟೆಸ್ಟ್ ಲಾಸ್ ಇನ್ ಅವರ್ ಲೈಫ್. ದ ಗ್ರೇಟೆಸ್ಟ್ ಲಾಸ್ ಈಸ್ ವಾಟ್ ಡೈಸ್ ಇನ್ಸೈಡ್ ಅಸ್ ವೈಲ್ ವಿ ಲಿವ್ ಅಂತ. ಅಂದ್ರೆ ಸಾವು ಅಂತಕ್ಕಂಥದ್ದು ನಮ್ಮ ಜೀವನದ ದೊಡ್ಡ ದುರಂತ ಅಲ್ಲ. ಹಾ, ಇದು. ನಾವು ಬದುಕಿರುವಾಗ ನಮ್ಮ ಅಂತರಂಗದ ಮೌಲ್ಯಗಳನ್ನ ಕಳ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಸಾವು. ವಾ, ವಾ. ಆದ್ರೆ ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ಮೌಲ್ಯಗಳನ್ನು ಕಳ್ಕೊಳ್ಳೋದಲ್ಲಪ್ಪ, ನೀನು ಅಪ್ರಬುದ್ಧನಾಗಿ ಬದುಕೋದು ಕೂಡ, ಮನಸ್ಸಿನಲ್ಲಿ ಬದುಕೋದಿದೆಯಲ್ಲ ಅಪ್ರಬುದ್ಧವಾಗಿ, ಅದು ಸಾವು ಅಂತ ಈ ವಚನವನ್ನ ಹೇಳ್ತಾರೆ. ಆ ವಚನ ಹೀಗಿದೆ: ಚೇಳಿಂಗೆ ಬಸುರಾಯಿತ್ತ ಕಡೆ ನೋಡ, ಬಾಳೆ ಪರಬಿಸಿತ್ತೆ ಕಡೆ ನೋಡ, ರಣರಂಗದಲ್ಲಿ ಕಾದಾಡುವ ಓಲೆಕಾರಂಗೆ ಓ ಸರಿಸಿತ್ತೆ ಕಡೆ. ಈ ಶರಣ ಎಂಬ ಶಬ್ದ ಏನಿದೆಯಲ್ಲ ರೀ, ಇವತ್ತಿನ ದಿವಸ ಈ ಭೇದ ಭಾವಗಳು, ಮೇಲು ಕೀಳು ಏನು ನಡೀತಾ ಇದೆಯಲ್ಲ ಭಾರತ ದೇಶದಲ್ಲಿ, ಇದಕ್ಕೆಲ್ಲ ಪರಿಹಾರ ಒಂದೇ ಒಂದು ತಾವು ವೇದಿಕೆಗಳ ಮೇಲೆ ಹೇಳ್ತಿರ್ಬೋದು. ಆದರೆ ಶರಣ ಅಂದ್ರೇನು? ಒಬ್ಬರ ಮೇಲೆ ಒಬ್ಬರು ಭೇದ ಭಾವ ಮಾಡೋದಾಗಲಿ, ಜಾತಿ ಭೇದ ಮಾಡೋದಾಗಲಿ, ಅನೇಕ ಹಲವು ನನ್ನ ದೇವರು ಬೇರೆ, ನನ್ನ ದೇವರು ಬೇರೆ, ನಿಮ್ಮ ಮನೆ ದೇವರು ಬೇರೆ, ಇವೇನು ನಡೀತಾವಲ್ಲ, ಎಲ್ಲಿವರೆಗೆ ಈ ಬಸವಾದಿ ಶಿವ ಶರಣರು ಶರಣ ಎಂಬ ವಿಚಾರ ಜನಮನಕ್ಕೆ ಇದೇ ರೀತಿ ಮುಟ್ಟಿಸ್ತಾ ಹೋದರೆ ನಿಜಕ್ಕೂ ಈ ಶರಣ ಎಂಬ ವಿಚಾರದಿಂದ ಇನ್ನೂ ಬಹಳಷ್ಟು ಜನರಿಗೆ ಪರಿಚಯ ಆಗಲಿ ಎಂಬುದೇ, ನಿಮ್ಮಂಥವ್ರಿಂದ ಆಗಲಿ ಎಂಬುದೇ ನನ್ನೊಂದು ವಿನಂತಿ. ಅದರ ಮುಖಾಂತರ ಅದಕ್ಕೆ ಸಂಬಂಧಪಟ್ಟಿದ್ದು ಒಂದೆರಡು ವಿಚಾರ ಹೇಳಿ. ಶರಣ ಎಂಬುದು ಯಾಕಪ್ಪ ಜನಕ್ಕೆ ಯಾಕೆ ಬೇಕಾಗಿದೆ ಇವತ್ತಿನ ದಿವಸ? ಶರಣ ಆಗ್ಬೇಕಲ್ಲ. ಶರಣ ಅನ್ನೋದು ಅದೊಂದು ಅನುಭವದ ವ್ಯಾಪ್ತಿಯ ಪದ. ಅದು ಶರಣ ಅನ್ನೋದು ಬೇರೆ ಬೇರೆ ವಚನಕಾರರು ಈ ಪದಕ್ಕೆ ಹಲವಾರು ರೀತಿಯಲ್ಲಿ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಒಳಗೊಳ್ಳೋದಿದೆಯಲ್ಲ, ಇದೇ ಶರಣ. ಯಾಕೆಂದರೆ ನಮ್ಮ ಹರಳಯ್ಯನವರು ಅಪ್ಪ ಬಸವಣ್ಣನವರಿಗೆ ಶರಣಾರ್ಥಿ ಬಸವಣ್ಣನವರು ಎಂದಾಗ, ಅರಳಯ್ಯನವರಿಗಿಂತ ವಯಸ್ಸಿನಲ್ಲಿ ಕಿರಿದಾದ ಅಪ್ಪ ಬಸವಣ್ಣನವರು ಶರಣಾರ್ಥಿಗಳೇ ಅರಳಯ್ಯ ತಂದೆ ಎಂದಾಗ ಯಾವ ಭಾವದಲ್ಲಿ ಇದ್ರು ಅನ್ನೋದು. ಹಾಗೇನೆ ನಮ್ಮಲ್ಲಿ ಒಂದು ಪದ ಬರ್ತದೆ, ಶರಣ ಸತಿ ಲಿಂಗಪತಿ ಅಂತೇಳಿ. ಅಂದ್ರೆ ಶರಣ ಸತಿ ಅನ್ನೋದು, ತಾಯಿ ಅನ್ನೋದು ಅದೊಂದು ಸ್ತ್ರೀ ವಾಚಕ ಅಲ್ಲ, ಗುಣವಾಚಕ. ಅದು ಎಲ್ಲಿ ಸ್ತ್ರೀ ಸಂವೇದನೆ ಇರ್ತದೆ ಅವೆಲ್ಲರೂ ಶರಣರೇ ಅಂತ. ಅಂದ್ರೆ ಅಂತಃಕರಣ ಒಳಗೊಳ್ಳವರು ಶರಣರು ಅಂತ. ನಮ್ಮ ಇಲ್ಲೇ ಸಮೀಪದ ಜೀವರ್ಗಿಯರು ಸಮ್ಮುಖ ಶಿವಗಳು ಒಂದು ಮಾತನ್ನ ಹೇಳ್ತಾರೆ. ಶರಣನ್ ಕೊಡುವ ವ್ಯಾಖ್ಯಾನ ನೋಡಿ, ಅವರು ಹೇಳ್ತಾರೆ, ಸತ್ಯ ವಚನವ ನುಡಿಯ ಬಲ್ಲವನೇ ಶರಣ. ಸತ್ಯ ವಚನವ ನುಡಿಯ ಬಲ್ಲವನೇ ಶರಣ, ಸದಾಚಾರದಲ್ಲಿ ನಡೆಯಬಲ್ಲವನೇ ಶರಣ, ವೃತ್ತಿ ಜ್ಞಾನವನಳಿದು. ನನ್ನ ವೃತ್ತಿ ಯಾವುದು? ಚೀಫ್ ಇಂಜಿನಿಯರ್ ಅಂದ್ಕೊಳ್ಳೋಣ. ನಿಮ್ಮ ವೃತ್ತಿ ಯಾವುದು? ವಾಹನ ಚಾಲಕರು ಅಂದ್ಕೊಳ್ಳೋಣ. ಇವರ ವೃತ್ತಿ ಅಡಿಗೆ ಕಾಯಕ ಅಂದ್ಕೊಳ್ಳೋಣ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲೇ ನಾವು ಊದಿಸ್ಕೊಂಡು ತಾರತಮ್ಯಗಳನ್ನು ಮಾಡ್ಕೊತೀವಿ. ಅದಕ್ಕೆ ಬಸವಣ್ಣನವ್ರು ಏನ್ ಹೇಳ್ತಾರೆ, ಆವ ಕಾಯಕವಾದರೇನು ಒಂದೇ ಕಾಯಕವಯ್ಯ. ಇವತ್ತು ಡಿಫರೆನ್ಸಿಯೇಷನ್ ಏನ್ ಮಾಡ್ತಿದ್ದೀವಿ ಅಂದ್ರೆ, ನಾನು ಚೀಫ್ ಇಂಜಿನಿಯರ್, ನೀವು ಡ್ರೈವರ್ ಕಡಿಮೆ. ಈ ವೃತ್ತಿಯ ತಾರತಮ್ಯಗಳಲ್ಲಿ ನಮ್ಗೆ ತಲ್ಲನಗಳು, ಅಸಾಮಾನ್ಯತೆಗಳು ಇರೋದ್ರಿಂದ ಅಪ್ಪ ಅಖಂಡೇಶ್ವರರು ಏನ್ ಹೇಳ್ತಾರೆ, ಇದನ್ನೇ ಹೇಳ್ತಾರೆ. ಬಸವಣ್ಣನವರು ಏನ್ ಹೇಳ್ತಾರೆ, ಆವ ಕಾಯಕವಾದಡೇನು ಒಂದೇ ಕಾಯಕವೇ. ಅದು ಸಣ್ಣ ಕೆಲಸವೇ ಇರಲಿ, ಭಕ್ತಿಯಿಂದ ಮಾಡುವ ಚಿಕ್ಕ ಕೆಲಸವೂ ಕೂಡ ಅದು ಶ್ರೇಷ್ಠ. ಅದಕ್ಕೆ ಅಖಂಡೇಶ್ವರ ಜೀವಗಿ ಸನ್ಮುಖಿ ಶಿವಯೋಗಿಗಳು ಹೇಳ್ತಾರೆ, ವೃತ್ತಿ ಜ್ಞಾನವನಡಿದು. ವೃತ್ತಿ ಜ್ಞಾನ ಹೊಡೆದೋಗ್ಬಿಡ್ಲಿ. ವೃತ್ತಿ ಜ್ಞಾನವನಳಿದು ಚಿತ್ತದ ಕೊನೆಯ ಮೊನೆಯಲ್ಲಿ ನಿತ್ಯದ ಲಿಂಗವ ನೆನಹ ತುಂಬಿ. ಲಿಂಗ ಅಂದ್ರೆ ತತ್ವ, ಮನಸ್ಸಿನಲ್ಲಿ ತತ್ವ ತುಂಬಿಕೊಂಡು ನಿತ್ಯ ಲಿಂಗದ ಜ್ಞಾನವ ತುಂಬಿ ಸುಳಿಯ ಬಲ್ಲಡೆ ಅಚ್ಚ ಶರಣನೆಂಬೆ ಕಾಣ ಅಖಂಡೇಶ್ವರ. ಏನ್ ಭಾವ, ಬಹಳಷ್ಟು ವಿಚಾರ ಅಲ್ಲ ಹೇಳಿ.
ಪರಂಪರೆಯಲ್ಲಿ ಒಂದು ಮೌಲಿಕ ಮಾತಿದೆ. ಹುಟ್ಟುತ್ತಾ ಮಗುವಾಗಿ, ಬೆಳೆಯುತ್ತಾ ಸಾಧಕನಾಗಿ, ಕೊನೆಯಲ್ಲಿ ಬೆಳಕಾಗಿ ನಿಲ್ಲೋದೇ ಬಸವ ಸಂಸ್ಕೃತಿಯ ತತ್ವ. ಅದಕ್ಕಾಗಿ ಸುತ್ತಮುತ್ತ ಸಾವಿರಾರು ಉದಾಹರಣೆಗಳನ್ನ ನಮ್ಮ ಮುಂದೆ ಹರಬಿದ್ದಾರೆ. ನಮ್ಮ ಮನೆಯ ಮುಂದೆಯೋ, ನಿಮ್ಮೆಲ್ಲರ ಮನೆಯ ಮುಂದೆಯೋ ಒಂದು ಮಲ್ಲಿಗೆಯನ್ನ, ಒಂದು ಸಂಪಿಗೆಯನ್ನು ನಾವು ನೆಡುತ್ತೇವೆ. ಅದು ಸೊಂಪಾಗಿ ಎತ್ತರವಾಗಿ ಬೆಳೀತದೆ. ತನ್ನ ವರ್ಷದ ಸಾಧನೆಯನ್ನ ಒಂದು ಮೊಗ್ಗಿನಲ್ಲಿ ಕೂಡಿಡ್ತದೆ. ಆ ಮೊಗ್ಗು ಕಾಲಾಂತರದಲ್ಲಿ ಈ ರೀತಿ ಹೂವಾಗ್ತದೆ. ಈ ಹೂವಿನ ಪರಿಮಳ, ಅದರ ಸುಗಂಧ ಸುತ್ತಲಿನ ಪರಿಸರದಲ್ಲಿ ಸೀಮಾತೀತವಾಗಿ ಹರವು ಬಿಡ್ತದೆ. ಅಂದ್ರೆ ತಾನು ನಿಂತ ನೆಲೆಯಲ್ಲೇನೆ ಒಂದು ಸಾಮಾನ್ಯ ಹೂವು ಈ ಜಗತ್ತನ್ನ ಸುಂದರಗೊಳಿಸ್ತದೆ. ನಮ್ಮ ಬದುಕು ಕೂಡ ಹೂವಿನಂತಾಗಬೇಕು, ನಮ್ಮ ಬದುಕು ಕೂಡ ಬಸವನಂತಾಗಬೇಕು ಅನ್ನೋದ ಸಂಕೇತವೇ ನಮ್ಮ ಆತ್ಮೀಯರ ಈ ಒಂದು ಕಾಣಿಕೆ ಅಷ್ಟೇ.